ನನ್ನ ಹಿಂದ್ಗಡೆ ನೋಡ್ತಾ ಇರೋ ಈ ಒಂದು ದೇವಸ್ಥಾನ ಸಾಮಾನ್ಯವಾದ ದೇವಸ್ಥಾನ ಅಲ್ಲ. ವರ್ಷದ 6 ತಿಂಗಳು ಪೂರ್ತಿ ನೀರೊಳಗೆ ಇರ್ತದ. ಇದು ಯಾವ ದೇವಸ್ಥಾನ, ಯಾವ ಊರೊಳಗೆ ಬರ್ತದ, ಇದ್ರ ಹೆಸರೇನಂತ ಅನ್ನೋದು ವಿಡಿಯೋದ ಕೊನೆಯಲ್ಲಿ ಹೇಳ್ತಿರ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಹೊಸದಾಗಿ ನೋಡ್ಕೊತಾರೆ ನನ್ನೊಂದು ಅಕೌಂಟಿಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇವಾಗ ನಾ ಎಲ್ಲಿದ್ದೀನಂತಂದ್ರೆ ವಿಜಯಪುರ ಡಿಸ್ಟಿಕ್ ಒಳಗೆ ಬರುವಂಥ ಬಬಲೇಶ್ವರ ತಾಲೂಕಿನಿಂದ ದೇವರಗೆಣ್ಣೂರು ಅನ್ನೋ ಒಂದು ಗ್ರಾಮಕ್ಕೆ ಬಂದೀನಿ. ಈ ಗ್ರಾಮದೊಳಗೆ ವರ್ಷದ 6 ತಿಂಗಳು ಪೂರ್ತಿ ಈ ಒಂದು ಗುಡಿ ನೀರೊಳಗೆ ಇರ್ತದ. 6 ತಿಂಗಳು ಪೂರ್ತಿ ಹೊರಗೆ ತೆಗೆದಿರ್ತದ. ಆ ಒಂದು ಗುಡಿ ಯಾವುದಪ್ಪ ಅಂತಂದ್ರೆ ಗೆಣ್ಣೂರು ಮಹಾಲಕ್ಷ್ಮಿ ದೇವಸ್ಥಾನ. ನೋಡ್ರಿ, ಇಲ್ಲಿ ನೋಡ್ತಾ ಇರೋದು ಅದೇ ನೋಡ್ರಿ. ಈ ಒಂದು ದೇವಸ್ಥಾನ ಐತಲ್ಲ, ವರ್ಷದ 6 ತಿಂಗಳು ಪೂರ್ತಿ ನೀರೊಳಗೆ ಇದ್ದಿರ್ತದ. ಇವಾಗ ನೀವು ಈ ರೀತಿ ನೋಡಕತ್ತಿರ್ತೀರಿ. ಇದು ಒಂದು 6 ತಿಂಗಳು ಬಿಟ್ಟು ಬಂದ್ವಿ ಅಂತಂದ್ರೆ ಪೂರ್ತಿ ನಿಮಗೆ ದೇವಸ್ಥಾನ ಎಲ್ಲಿ ಆದತ್ತ ಅನ್ನೋದು ಗೊತ್ತು ಸಿಗಲ್ಲ, ಅಷ್ಟೊಂದು ಜಲಾವೃತಗೊಂಡಿರ್ತದ. ಈ ಒಂದು ದೇವಸ್ಥಾನ ನೋಡ್ತಾ ಇದ್ರಲ್ಲ, ಈ ಒಂದು ದೇವಸ್ಥಾನ ಸುಮಾರು ವರ್ಷಗಳಷ್ಟು ಹಳೆಯದೈತಿ. ಕಲ್ಯಾಣಿ ಚಾಲುಕ್ಯರ ಕಾಲಕ್ಕಿಂತಲೂ ಹಳೆಯದಿರ್ಬೋದು. ಕಲ್ಯಾಣಿ ಚಾಲುಕ್ಯರು ಆಳ್ವಿಕೆ ಮಾಡುವ ಸಂದರ್ಭದಲ್ಲಿ ಈ ಒಂದು ದೇವಸ್ಥಾನವನ್ನು ಕಟ್ಟಿರ್ಬೋದು ಅಂತ ನಾನು ಹೇಳ್ತೀನಿ. ಯಾಕಂತಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಶೈಲಿ ನೋಡಿದ್ರೆ ನಮಗೆ ಹಂಗೆ ಅನಿಸ್ತದ. ಈ ಒಂದು ದೇವಸ್ಥಾನ ಯಾವಾಗ ನಿರ್ಮಾಣ ಆಗ್ಯದ ಅಂತಂದ್ರೆ ಇತಿಹಾಸದೊಳಗೆ ಇತಿಹಾಸದ ಯಾವುದೇ ಪುಟದೊಳಗೆ ನಮಗೆ ಸಿಗಲ್ಲ ನೋಡ್ರಿ. ಯಾಕಂತಂದ್ರೆ ಈ ರೀತಿ ಐತಿ ನೋಡ್ರಿ. ನೀವು ನೋಡ್ತಾ ಇದ್ದಾರಲ್ಲ, ಇದೇ ನೋಡ್ರಿ ವರ್ಷದ 6 ತಿಂಗಳು ಪೂರ್ತಿ ನೀರೊಳಗೆ ಇದ್ದ ಸಲುವಾಗಿ ನೋಡ್ರಿ ಯಾವ ರೀತಿ ಜಂಗತ್ಯ ಅದ ಬಾಗಲ ಅಂತ ಹೇಳ್ಬೋದು. ನೋಡ್ರಿ ಒಳಗಡೆ ಹೀಗೆ ಎಲ್ಲರೂ ದೇವಿಯ ದರ್ಶನ ಪಡ್ಕೊಂಡ್ಬಿಡ್ರಿ. ನೋಡ್ರಿ ದೇವಿಯ ದರ್ಶನ ಎಲ್ಲರೂ ಪಡ್ಕೋರಿ. ಇಲ್ಲಿಂದಾನೆ ಹೊರಗಡೆ ಹೊರಗಿರುವಂಥ ಬಾಗಲ್ಲ ಯಾವ ರೀತಿ ಆದಂತ ನೋಡ್ರಿ, ಈ ಒಂದು ಶೈಲಿ ಯಾವ ರೀತಿ ಆದಂತ ನೋಡ್ರಿ. ಮತ್ತು ಸುತ್ತಮುತ್ತ ಕಟ್ಟಡ ನೋಡ್ರಿ, ನಿಮ್ಗೆ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಕಟ್ಟಿರುವಂಥ ಕಟ್ಟಡ ಅಂತ ನಮ್ಗೆ ಅನಿಸ್ತದ. ಈ ದೇವಸ್ಥಾನದ ಸುತ್ತಮುತ್ತ ನಾವು ಈ ರೀತಿ ಆಗಿರುವಂಥ ಕಲ್ಯಾಣ ಮಂಟಪವನ್ನು ನಾವು ನೋಡ್ಬೋದು ನೋಡ್ರಿ. ಮತ್ತು ಬೇರೆ ಬೇರೆ ಆಗಿರುವಂಥ ಒಂದು ಕಲಾಕೃತಿಗಳನ್ನು ನೋಡ್ಬೋದು. ಈ ಒಂದು ದೇವಿ ಇಲ್ಲಿ ಯಾವ ರೀತಿ ಬಂದು ನೆಲೆಸಿದ ತಲ್ಲಕ ಒಬ್ಬರು ಹಿರಿಯರು ಒಂದು ಕಥೆ ಹೇಳಿದ್ರು, ನಾನು ನಿಮಗೆ ಹೇಳ್ತೀನಿ ನೋಡ್ರಿ. ಈ ಒಂದು ಗ್ರಾಮದೊಳಗೆ ಗೆಂಡಾಸುರ ಎಂಬ ಬಹುದೊಡ್ಡ ರಾಕ್ಷಸ ಇರ್ತಾನ. ಈ ರಾಕ್ಷಸ ಏನು ಮಾಡೋಕತ್ತಿರ್ತಾನಂತಂದ್ರೆ ಋಷಿ ಮುನಿಗಳಿಗೆ, ಜನರಿಗೆ, ಭಕ್ತರಿಗೆ, ಪ್ರಾಣಿ ಪಕ್ಷಿಗಳಿಗೆ ಎಲ್ಲಕ್ಕೂ ತೊಂದರೆ ಕೊಡ್ಲಿಕತ್ತಿರ್ತಾನ. ಈ ಒಂದು ತೊಂದರೆದಿಂದ ತಪ್ಪಿಸ್ಕೋಬೇಕಂತಂದು ಎಲ್ಲ ಋಷಿ ಮುನಿಗಳು, ಎಲ್ಲ ಭಕ್ತಾದಿಗಳು, ಎಲ್ಲ ಜನರು, ಎಲ್ಲ ಪ್ರಾಣಿ ಪಕ್ಷಿಗಳು ಎಲ್ಲರೂ ಸೇರಿ ಕೊಲ್ಲಾಪುರ ಮಹಾಲಕ್ಷ್ಮಿ ಹತ್ರ ಹೋಗ್ತಾರಂತ. ಕೊಲ್ಲಾಪುರ ಮಹಾಲಕ್ಷ್ಮಿ ಹತ್ರ ಹೋದಾಗ ಕೊಲ್ಲಾಪುರ ಮಹಾಲಕ್ಷ್ಮಿ ಕೇಳ್ಕೊತಾರಂತ, ನಮ್ಮೂರಾಗ ಒಬ್ಬ ಬಹುದೊಡ್ಡ ರಾಕ್ಷಸ ಅದನ, ಅವ ನಮ್ಗೆಲ್ಲರಿಗೂ ತೊಂದರೆ ಕೊಡ್ಲಿಕತ್ತಾನ ತಾಯಿ, ನೀನೇ ಏನಾದರೂ ಮಾಡಿ ನಮಗೆ ಕಾಪಾಡಬೇಕು ಅವನಿಂದ ತಂದು ಕೈ ಮುಗಿದು ಭಾಳ ಕರುಣೆಯಿಂದ ಬೇಡ್ಕೊಂಡಾಗ ಆ ತಾಯಿ ಕೊಲ್ಲಾಪುರದ ಮಹಾಲಕ್ಷ್ಮಿ ಅಲ್ಲಿಂದ ಡೈರೆಕ್ಟ ಈ ಒಂದು ದೇವರಗೆಣ್ಣೂರಿಗೆ ಬರ್ತಾಳ. ದೇವರಗೆಣ್ಣೂರಿಗೆ ಬಂದು ಇಲ್ಲಿರುವಂಥ ರಾಕ್ಷಸನನ್ನು ಸಂಹಾರ ಮಾಡ್ತಾಳ. ರಾಕ್ಷಸನ ಸಂಹಾರ ಮಾಡೋಕ್ಕೆ ಬೇರೆ ಬೇರೆ ದೇವರುಗಳನ್ನು ಸಹಾಯ ತಗೋತಾರಂತ. ಸಂಹಾರ ಮಾಡೋ ಟೈಮಿಗೆ ಆ ರಾಕ್ಷಸ ದೇವಿಗೆ ಬೇಡ್ಕೊತಾನಂತ, ದೇವಿ ನನಗಂತೂ ನೀ ಸಂಹಾರ ಮಾಡಕತ್ತಿ, ನನಗಂತೂ ನೀ ಹಂಗೂ ಸಾಯಿಸೋಕ್ಕಿಂತ ಮುಂಚೆ ನೀ ನನಗೆ ಈ ಒಂದು ಗ್ರಾಮಕ್ಕೆ ನನ್ನ ಹೆಸರಿನಿಂದ ಹೆಸರು ಇಡಬೇಕು, ಈ ಗ್ರಾಮಕ್ಕೆ ನನ್ನ ಹೆಸರು ಇಡಬೇಕು ಅಂತಂದಾಗ ಮೊದಲ ಗೆಂಡಾಸುರ ಇದ್ದಿದ್ದೇನಂತಂದ್ರೆ ಗೆಣ್ಣೂರತ್ ಆಗ್ತದ. ದೇವರಗೆಣ್ಣೂರತ್ ಯಾಕೆ ಬರ್ತಂದ್ರೆ ದೇವಿ ಬಂದು ಆ ಒಬ್ಬ ಗೆಂಡಾಸುರ ರಾಕ್ಷಸನನ್ನು ಕೊಲ್ಲಿದ ಸಲುವಾಗಿ ದೇವರಗೆಣ್ಣೂರು ಅಂತ ಇಲ್ಲಿರುವಂಥ ಜನರು ಕರ್ಕೊತ್ ಬಂದಾರ. ಅದೇ ಈಗ ರೂಢಿ ಒಳಗೆ ಐತಿ ನೋಡ್ರಿ. ಯಾವುದೇ ರೀತಿಯಿಂದ ನಮಗೆ ಪುರಾವೆಗಳು ಸಿಗಲ್ಲ. ನಾನು ನಿಮಗೆ ಹಳಿ ಊರು ತೋರಿಸ್ಕೊತೀನಿ, ನೀರೊಳಗೆ ಮುಳುಗಿರುವಂಥ ಮನಿಗಳು ತೋರಿಸ್ತೀನಿ. ಯಾಕಂತಂದ್ರೆ ಅಲ್ಲಿ ಹಿಂದ್ಗಡೆ ದೇವಸ್ಥಾನ ನೋಡಿದ್ರಿ, ಈಗ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಮನೆಗಳು ಅದಾವ. ಬರ್ರಿ ನಾನು ನಿಮ್ಗೆ ತೋರಿಸ್ತೀನಿ. ನನ್ನ ಹಿಂದ್ಗಡೆ ನೋಡ್ತಾ ಇರೋ ಈ ಒಂದು ಪ್ಲೇಸ್ ಯಾವುದಪ್ಪ ಅಂತಂದ್ರೆ ಇದೇ ಒಂದು ಪ್ಲೇಸ್ದಾಗ ಸಾವಿರಾರು ಜನ ಹುಟ್ಟಿದಾರ, ಸಾವಿರಾರು ಜನ ಸತ್ತಿದಾರ. ಅದೆಷ್ಟೋ ಜನ ನೌಕರಿ ತೊಂದಿದ್ರು, ಆದ್ರೆ ಅದೆಷ್ಟೋ ಜನ ಫಾರಿನ್ದ ಸೆಟ್ಲ್ ಆಗಿರ್ತಾರ, ಅದೆಷ್ಟೋ ಜನ ಇಲ್ಲಿಂದಾನೆ ಹಾಳಾಗಿರ್ತಾರೆ, ಇಲ್ಲಿಂದಾನೆ ಉದ್ಧಾರ ಆಗಿರ್ತಾರ. ಆದ್ರೆ ಈ ಒಂದು ಪ್ಲೇಸ್ ಒಳಗೆ ಈಗ ನನಗೆ ಬಿಟ್ಟರೆ ಇಲ್ಲಿ ಯಾರೂ ಇಲ್ಲ. ನಾನು ಸುತ್ತಮುತ್ತ ದೆವ್ವಗಳಿರ್ಬೋದು, ಭೂತಗಳಿರ್ಬೋದು, ಅದು ಬಿಟ್ಟರೆ ದೇವರು ಇರ್ಬೋದು. ಯಾಕಂತಂದ್ರೆ ಈ ಒಂದು ಪ್ಲೇಸ್ ನೋಡ್ರಿ ನಿರ್ಜನವಾಗಿರುವಂಥ ಪ್ಲೇಸ್ ಒಳಗೆ ನಾನು ಇದ್ದಿದ್ದೀನಿ. ಇದು ಯಾವ ಪ್ಲೇಸ್ ಅಂತಂದ್ರೆ ಬಬಲೇಶ್ವರ ತಾಲೂಕಿನೊಳಗೆ ಬರುವಂಥ ದೇವರಗೆಣ್ಣೂರು ಅನ್ನೋ ಒಂದು ಗ್ರಾಮದೊಳಗೆ ನಾ ಇದ್ದೀನಿ. ಮುಂಚೆ ಇದೇ ಒಂದು ಗ್ರಾಮದೊಳಗೆ ಸಾವಿರಾರು ಜನ ಇರಿದ್ರು, ಸಾವಿರಾರು ಕನಸುಗಳಿದ್ದು. ಆದರೆ ಈ ಒಂದು ಪ್ಲೇಸ್ ಒಳಗೆ ಯಾರೂ ಇಲ್ಲ ನೋಡ್ರಿ. ನೋಡ್ತಾ ಇರ್ಬೋದು ಈ ಒಂದು ಪ್ಲೇಸ್ ಒಳಗೆ ಯಾರು ಇಲ್ಲ ನೋಡ್ರಿ. ಈಗ ಇದು ಅಂಥ ದೊಡ್ಡ ಮನಿ ಅದಂತ ನೋಡ್ರಿ. ಇಂಥ ದೊಡ್ಡ ಮನಿ ಕಟ್ಟಕ್ಕೆ ಈಗ ಮಿನಿಮಮ್ 15ರಿಂದ 20 ಲಕ್ಷ ಬೇಕು. ಆರಾಮ್ ಇಂಥ ದೊಡ್ಡ ಮನಿ, ಅದು ಕಲ್ಲಿನ ಮನಿ ಕಟ್ಟಕ್ಕೆ 15ರಿಂದ 20 ಲಕ್ಷ ಬೇಕು. ಆದರೆ ಈ ಒಂದು ಮನಿ ಒಳಗೆ ಈಗ ಯಾರೂ ಇಲ್ಲ ನೋಡ್ರಿ. ಇದು ಮೊದಲಿಗೆ ಇಲ್ಲೆಲ್ಲ ಈಗ ಬಿದ್ದಾವೀಗ ಮನಿ, ದೊಡ್ಡ ದೊಡ್ಡ ಮನಿನೇ ಬಿದ್ದಾವಾಗ. ಇಲ್ಲಿ ನೋಡ್ರಿ ಇದು ಏನಿತ್ತೋ ಗೊತ್ತಿಲ್ಲ, ಈಗ ಹಗೆ ಇತ್ತು ಏನಿತ್ತು, ಎಷ್ಟು ದೊಡ್ಡದ ನೋಡ್ರಿಗ. ಇಂಥ ದೊಡ್ಡ ದೊಡ್ಡ ಮನಿಗಳೇ ಬಿಟ್ಟಿದ್ದಾವೆ ಇಲ್ಲಿ. ಈ ಒಂದು ಗ್ರಾಮ ಹಿಂಗ್ಯಾಕೆ ಆಯ್ತಪ್ಪ ಅಂತಂದ್ರೆ ಆನೆಕಟ್ಟು ಆಲಿಮಟ್ಟಿ ಡ್ಯಾಮ್ ಕಟ್ಟದ್ರಲ್ಲ, ಆ ಒಂದು ಕಾರಣಕ್ಕಾಗಿ ಸಾವಿರಾರು ಎಕರೆ ಹೊಲ ನೀರೊಳಗೆ ಮುಳುಗ್ತು. ಹೊಲ ಅಷ್ಟೇ ಮುಳುಗಿಲ್ಲ, ಹೊಲ ಅಷ್ಟೇ ಹೋಗಿಲ್ಲ, ಊರುಗಳು ಕೂಡ ಹೋಗಿದ್ದಾವ, ಜನರು ಕೂಡ ಹೋಗಿದ್ದಾವ. ಅದೆಷ್ಟೋ ಜನರ ನನಸು ಎಲ್ಲ ಹೋಗ್ಬಿಟ್ಟಿದ್ದಾವ. ಅದೆಷ್ಟೋ ಜನರ ಕನಸು ಕೂಡ ಅದೇ ನೀರೊಳಗೆ ಮುಳುಗಿಬಿಟ್ಟಿದ್ದಾವ. ಇಷ್ಟೊಂದೆಲ್ಲ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಇಲ್ಲಿರುವಂಥ ಈ ಊರೊಳಗಿರುವಂಥ ಒಂದು ದೇವಸ್ಥಾನದ ವಿಡಿಯೋ ಮಾಡಕ್ಕೆ ಬಂದಾಗ ನನಗೆ ಇಲ್ಲಿರುವಂಥ ಈ ಒಂದು ಮನೆಗಳ ಕಂಡು ನನಗೊಂಥರ ಅನ್ನಿಸ್ತು. ಯಾಕೆ ಹೇಳ್ರಿ, ಅದೆಷ್ಟೋ ಸಾವಿರಾರು ಅಜ್ಜರ ಒಂದು ನೆನಪೊಳಗಿರ್ತಾವ. ಇದು ಅಜ್ಜ ಮುತ್ತಜ್ಜ ಅವರು ಇದೇ ಒಂದು ಮನೆಯೊಳಗೆ, ಇದೇ ಒಂದು ಗ್ರಾಮದೊಳಗೆ ಆಟ ಆಡಿ ಹೋಗಿರ್ತಾರ. ಆದರೆ ಈ ಒಂದು ಗ್ರಾಮ ಒಳಗೆ ಈಗ ಯಾರೂ ಇರಲ್ಲ, ಈ ಒಂದು ಪ್ಲೇಸ್ ಒಳಗೆ ಯಾರೂ ಇರಲ್ಲ. ಇದು ಯಾರ ಮನೆ ಅಂತಲೂ ಗೊತ್ತಾಗಲ್ಲ, ಇದು ಯಾರ ಜಾಗ ಅಂತಲೂ ಗೊತ್ತಾಗಲ್ಲ, ಇದು ಯಾವ ರೋಡ್ ಅಂತಲೂ ಗೊತ್ತಾಗಲ್ಲ.
ಅದೇ ರೀ, ಯಾವಾಗ ಟೈಮ್ ಹೆಂಗೆ ಬರ್ತಂತ ಹೇಳಕ್ ಬರಲ್ಲ. ನಾವು ಏನಂತಾರಲ್ಲ ಇದ್ದಾಗಷ್ಟೇ ನಮ್ಮದು, ಯಾವಾಗ ನಮ್ಮ ಕಡೆಯಿಂದ ಕಸ್ಕೊಂಡು ಹೋದಂತ ಹೇಳಕ್ ಬರಲ್ಲ. ಅದಕ್ಕೆಲ್ಲ ಇದೇ ಉದಾಹರಣೆ ನೋಡ್ರಿ. ಇಲ್ಲೊಂದು ಮನಿ ಐತೆ ನೋಡ್ರಿ, ಇದು ಮನಿ ಯಾರ್ದಂತ ಗೊತ್ತಿಲ್ಲ, ಇದ್ರ ಬಾಜುನೇ ಏನು ಮಾತಿಲ್ಲ, ಹೊಲ ಮಾಡ್ಕೊಂಡು ಬಿಟ್ಟಿದ್ದಾರೆ. ಈಗ ಈ ಒಂದು ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿತ್ತಂದ್ರೆ ನನ್ನ ಒಂದು ಅಕೌಂಟಿಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದೇ ರೀತಿ ಹೊಸ ಹೊಸ ವಿಡಿಯೋ ಬರ್ತಿರ್ತಾವ. ವಿಡಿಯೋ ಮಾಡ್ಬೇಕಂತಂದ್ರೆ ನಾನು ಭಾಳ ಅಂಜಿದ್ದೀನಿ, ಇಲ್ಲಿ ಏನಿದ್ದೀವಿ ಅಂತ ಗೊತ್ತಿಲ್ಲ, ಏನೋ ಒಂದು ಧೈರ್ಯ ಮಾಡ್ಕೊಂಡು ಹೋಗಿ ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಹೆಂಗೆ ತನಕ ಕಮೆಂಟ್ ಬಾಕ್ಸ್ ಅಲ್ಲಿ ನೀವೇ ತಿಳಿಸಬೇಕು. ಇದೇ ರೀತಿ ಅದೆಷ್ಟೋ ಸಾವಿರಾರು ಊರುಗಳು ಇದೇ ರೀತಿಯಾಗಿ ನೀರೊಳಗೆ ಮುಳುಗಡೆ ಆಗಿರ್ತಾವ. ಯಾವ್ಯಾವ ಊರು ಮುಳುಗಡೆ ಆಗ್ಯಾವ, ಅದರೊಳಗೆ ನಿಮ್ದು ಒಂದು ಊರು ಇತ್ತಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಅವರು ಆಟ ಆಡಿರುವಂಥ ಜಾಗಗಳು ಇರ್ತಾವ, ಎಲ್ಲ ಜಾಗಗಳು ಈಗ ಮರೆಮಾಚಿ ಬಿಡ್ತಾವ, ಅವು ಯಾವೂ ಈಗ ಗೊತ್ತೇ ಆಗಲ್ಲ. ಹೋಗ್ಲಿ ಬಿಡಿ ಸ್ನೇಹಿತರೆ, ಅದೆಲ್ಲ ತಗೊಂಡು ನಾನು ಮಾಡಮ್ಮ ಈಗ. ಮತ್ತೇನಿಲ್ಲ, ವಿಡಿಯೋ ಇಷ್ಟ ಆಗಿತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ರೀತಿ ಹೊಸ ಹೊಸ ವಿಡಿಯೋ ಬರ್ತಿರ್ತಾವೆ. ಇವಾಗ ನಾ ಪ್ರೆಸೆಂಟಲ್ಲಿ ಇದ್ದೀನಂತಂದ್ರೆ ಬಬಲಾದೊಳಗಿದ್ದೀನಿ ನೋಡ್ರಿ. ಮುತ್ಯನ ಬಬಲಾದ ಅಂತ ಕರೀಲಿಕ್ಕಿರ್ತಾರಲ್ಲ, ಅದೇ ಒಂದು ಗ್ರಾಮ ಒಳಗಿದ್ದೀನಿ. ನಾನು ಹಿಂದ್ಗಡೆ ನೋಡ್ತಾ ಇದ್ದೀನಿ ನೋಡ್ರಿ, ಇದೇ ಒಂದು ದೇವಸ್ಥಾನ, ಭಾಳ ಪವರ್ಫುಲ್ ಆಗಿರುವಂಥ ದೇವಸ್ಥಾನ. ದೇವರ ಗಣ್ಣೂರಿಂದ ಬಾಳೆಬಾದ್ರ 5-10 ಕಿಲೋಮೀಟ್ರ್ ಇತ್ತು. ಇಲ್ಲಿ ತನಕ ಬಂದೀನಿ, ಈ ಒಂದು ಟೆಂಪಲ್ಗೆ ವಿಸಿಟ್ ಮಾಡ್ತಾರೆ ತನಕ ಬಂದೀನಿ. ನೋಡಂಬರಿ ಒಳಗಡೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಮತ್ತೆ ಹೊರಗಡೆ ಬರ್ತೀನಿ. ಯಾಕಂತಂದ್ರೆ ಒಳಗಡೆ ಮೊಬೈಲ್ ಅಲವಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ನಾವು ಒಂದು ಟೈಮ್ ಬಂದಿದ್ದ, ಒಳಗಡೆ ಗರ್ಭಗುಡಿಯೊಳಗೆ ಅಲವಿಲ್ಲ ಅಂತ, ಸೈಡಿಗೆ ಅಲವದ ಅಂತ ಹೇಳ್ಯಾರ. ನೋಡಮ್ಮ ಅಲವೈತಂದ್ರೆ ವಿಡಿಯೋ ಮಾಡಿರ್ತೀನಿ, ಇಲ್ಲಕಂದ್ರೆ ಇಲ್ಲ. ಶ್ರೀ ಚಂದ್ರಗಿರಿ ದೇವಿ ಮಠ, ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮುತ್ಯ ಮೂಲ ಮಹಾ ಸಂಸ್ಥಾನದ ಮಠ ಬಬಲಾದೊಳಗಿದ್ದೀವಿ ನೋಡ್ರಿ. ಈ ಒಂದು ಗ್ರಾಮದೊಳಗೆ ಈ ಒಂದು ಮಠ ಭಾಳ ಪವರ್ಫುಲ್ ಆಗಿರುವಂಥ ಮಠ. ಈ ಗ್ರಾಮದಾಗ ಅಷ್ಟೇ ಅಲ್ಲ, ಇಡೀ ನಮ್ಮ ಕರ್ನಾಟಕದಾಗೆ ಭಾಳ ಅಂದ್ರೆ ಭಾಳ ಹೆಸರುವಾಸಿ ಆಗಿರುವಂಥ ಮಠ. ತ್ರಿಕಾಲ ಜ್ಞಾನಿ ಅಂತ ಇಲ್ಲಿರುವಂಥ ಸದಾಶಿವ ಮುತ್ಯನವ್ರಿಗೆ ಕರ್ಲಿಕ್ಕಿರ್ತಾರೆ. ಒಳಗಡೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬರ್ತೀನಿ. ಒಳಗಡೆ ಮೊಬೈಲ್ ಅಲವಿಲ್ಲ ಅಂತ ಹೇಳ್ತಾರೆ. ಒಂದು ವೇಳೆ ಸೈಡಿಗೆ ಏನಾದರೂ ಅಲವಿತ್ತಂದ್ರೆ ನಾನು ವಿಡಿಯೋ ಮಾಡ್ತೀನಿ, ಇಲ್ಲಿಕಂದ್ರೆ ಇಲ್ಲ ಸ್ನೇಹಿತರೆ. ಬರೀಗ ಒಳಗಡೆ ಹೋಗೋಣ. ದೇವಸ್ಥಾನದ ದ್ವಾರ ಬಾಗಿಲ ಮುಂದೆ ನಾವು ಎಲ್ಲ ದೇವರುಗಳ ಒಂದು ಚಿತ್ರಗಳನ್ನು ನೋಡ್ಬೋದು ನೋಡ್ರಿ. ಆಂಜನೇಯ, ವಿಷ್ಣು, ಎಲ್ಲ ಶಿವ, ಗಣಪತಿ ಎಲ್ಲ ದೇವರುಗಳ ಚಿತ್ರವನ್ನು ನಾವು ನೋಡ್ಬೋದು ನೋಡ್ರಿ. ಇವರೇ ನೋಡ್ರಿ ಶ್ರೀ ಸದಾಶಿವ ಮುತ್ಯನವರು. ಇದೇ ಒಂದು ಮಂಚದ ಮಗು ಕುತ್ಕೋತಿರಂತ. ಈ ಮಠಕ್ಕೆ ಬರ್ಲಿಕತ್ತಿದ್ದು 2ನೇ ಸರ್ತಿ, ಆದ್ರೆ ಫಸ್ಟ್ ಸರ್ತಿ ಬಂದಾಗ ಅಷ್ಟೊಂದು ಗೊತ್ತಿದ್ದಿಲ್ಲ. ಈ ಸರ್ತಿ ಬಂದಾಗ ಭಾಳ ಚೇಂಜಸ್ ಕಾಣಿಸಕತ್ತದ. ನೀವು ಯಾವಾಗ ಬಂದಿರಿ, ಎಷ್ಟು ಸರ್ತಿ ಬಂದು ಹೋಗಿರತ್ತ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಈ ಒಂದು ದೇವರ ಮಹಿಮೆ ಭಾಳ ಅದ, ಆದ್ರೆ ನಮಗೆ ಗೊತ್ತಿರ್ಲಿಕ್ಕಂದ್ರೆ ಹೇಳ್ಬಾರ್ದು, ಅದ್ರ ಸಲ ಹೇಳ್ತಾ ಇಲ್ಲ ಸ್ನೇಹಿತರೆ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಆದ್ರೆ ಈ ಒಂದು ದೇವಸ್ಥಾನಕ್ಕೆ ಭಾಳಷ್ಟು ಭಕ್ತಾದಿಗಳು ಅದಾರ ನೋಡ್ರಿ. ನಮಸ್ಕಾರ. ಇವಾಗ ನಾ ಎಲ್ಲಿದ್ದೀನಂತಂದ್ರೆ ಮಂಗಳೂರೊಳಗಿದ್ದೀನಿ. ನಾನು ಉಪ್ಪಲ್ ದಿನ್ನಿಗೆ ಹೋಗತ್ತಿದ್ದ. ಹೋಗೋ ಟೈಮಿಗೆ ಇಲ್ಲಿರುವಂಥವ್ರು ಎಲ್ಲ ಗ್ರಾಮಸ್ಥರು ನನಗೆ ಗೊತ್ತಿಡಿದು ಏನು ಮಾಡಿದ್ರು ಅಂದ್ರೆ ಕೂಲ್ ಡ್ರಿಂಕ್ಸ್ ಇಸ್ಬಿಟ್ಟು ಕೊಟ್ಟಾರೆ. ನಾನು ವಿಡಿಯೋಸ ಎಲ್ಲ ನೋಡ್ಯಾರ ಅವರು. ನಾ ಎಲ್ಲ ಪೂರ್ತಿಯಲ್ಲಿ ಮುಂದೆ ಹೋದವನಿಗೆ ಒದರಿ ನನಗೆ ಕೂಲ್ ಡ್ರಿಂಕ್ಸ್ ಇಸ್ಬಿಟ್ಟು ಕೊಟ್ಟಾರೆ. ಊಟ ಮಾಡ್ತಲಗತ್ತಾರ ಅವ್ರು. ಇವತ್ತು ಇಲ್ಲೇ ಇರುವತ್ತಲಗತ್ತಾರ. ಆದ್ರೆ ನಾನು ಮುಂದೆ ಹೇಳಿದ, ಅದ್ರ ಸಲುವಾಗಿ ಮುಂದೆ ಹೋಗ್ಲಗತ್ತೀನಿ, ಮತ್ತೇನಿಲ್ಲ. ಇಲ್ಲ ಅದಾರ ನೋಡ್ರಿ, ಇಷ್ಟು ಮಂದಿ ಭಾಳ ಸಪೋರ್ಟ್ ಮಾಡಕತ್ತಾರೆ. ಎಲ್ಲರೂ ನಾನು ವಿಡಿಯೋಸ್ ನೋಡ್ತಾರತ್ತಲಗತ್ತಾರ. ಈ ಒಂದು ಪ್ರೀತಿ ನೋಡಿ ಭಾಳ ಖುಷಿ ಆಯ್ತು ನನಗೆ. ಇಲ್ಲಿದ್ದವ್ರು ಯಾರಂತನೂ ಗೊತ್ತಿಲ್ಲ, ಇವ್ರ ಹೆಸರು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಫಸ್ಟ್ ಟೈಮ್ ನೋಡಕತ್ತೀನಿ. ಈ ಊರಿಗೂ ಫಸ್ಟ್ ಟೈಮ್ ಬಂದೀನಿ. ನಾ ಈ ದಿನ ವಿಡಿಯೋ ಮಾಡಿದಕ್ಕೆ ಸಾರ್ಥಕತೆ ಅನ್ನಿಸ್ತದೆ. ಯಾಕಂತಂದ್ರೆ ಬೇರೆ ವಿಡಿಯೋಸ್ಗೆ ಪ್ರೀತಿ ತೋರಿಸೋದೇ ಬೇರೆ, ನಾವು ಮಾಡ್ತಿರ್ತೀವಲ್ಲ ವಿಡಿಯೋಸ್ಗೆ ಹಿರಿಯರ ಪ್ರೀತಿ ತೋರಿಸೋದೇ ಬೇರೆ. ಹಿರಿಯರಿಗೆ ಮತ್ತು ನಮ್ಮ ಏಜ್ದವ್ರಿಗೆ ಭಾಳ ಡಿಫ್ರೆನ್ಸ್ ಇದ್ದಿರ್ತದೆ. ನನ್ನ ವಿಡಿಯೋಸ್ದಾಗ ಎಲ್ಲರೂ ನೋಡ್ತಾರತ್ತಂದ್ರೆ ಭಾಳ ಖುಷಿ ಆಗ್ತದೆ. ಸಣ್ಣವ್ರ ತನಕ ನನ್ನ ವಿಡಿಯೋಸ್ ನೋಡ್ತಾರೆ ನೋಡ್ರಿ. ಇಲ್ಲದಾರ ನೋಡ್ರಿ, ಇಷ್ಟು ಮಂದಿಗೆ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗ ಎಲ್ಲಿದ್ದೀನಂತಂದ್ರೆ ಪ್ರೆಸೆಂಟ ಮಂಗಳೂರು ನೋಡ್ರಿ, ಬಬಲೇಶ್ವರ ತಾಲೂಕು ವಿಜಯಪುರ ಡಿಸ್ಟ್ರಿಕ್ಟ್ ಒಳಗೆ ಬರ್ತೈತೆ ನೋಡ್ರಿ. ಇವತ್ತು ನಂದು ಉತ್ತರ ಕರ್ನಾಟಕ ಜರ್ನಿ ಒಳಗೆ 11ನೇ ದಿನ. ಇವತ್ತು ನಾ ಎಲ್ಲಿ ಸ್ಟೇ ಆಗಿನತ್ತಂದ್ರೆ ಉಪ್ಪಲ್ ದಿನ್ನಿ ಒಳಗೆ ಸ್ಟೇ ಆಗಿನಿ. ಊಟ ಮಾಡಿ ಎಲ್ಲಿಗೆ ಬಂದಿನತ್ತಂದ್ರೆ ಫಿಶ್ ಕೋಲಾರಕ್ಕೆ ಬಂದಿದ್ದೀನಿ. ಅದು ಮೊಸರು ಕೋಲಾರ ಹತ್ರ ಗೊತ್ತೇನು, ಆ ಒಂದು ಕೋಲಾರಕ್ಕೆ ಬಂದಿದ್ದೀನಿ. ನನ್ನ ಜೊತೆ ಯಾರು ಬಂದಿದ್ದಾರೆ ಅಂತಂದ್ರೆ ಗಣೇಶ್ ಅಣ್ಣವ್ರು ಬಂದಿದ್ದಾರೆ. ಇವತ್ತು ಅವ್ರ ಮನೆಯೊಳಗೆ ಸ್ಟೇ ಮಾಡಿದ್ದೀನಿ. ನಾನು ಬರೋದವ್ರಿಗೆ ಗೊತ್ತಿದ್ದಿಲ್ಲ, ಸ್ವಲ್ಪ ಭಾಳ ಲೇಟ್ ಮಾಡಿ ಬಂದ ಬಳಿಕ ಅಲ್ಲಿ ಕಾಂಟ್ಯಾಕ್ಟ್ ಆದ ಬಳಿಕ ಅವ್ರ ಮಮ್ಮಿಗೂ ಅಡುಗೆ ಮಾಡೋಕ್ಕಾಗಲಿಲ್ಲ, ಅಂದ್ರೆ ಅಮ್ಮವ್ರಿಗೆ ಅಡುಗೆ ಮಾಡೋಕ್ಕಾಗಲಿಲ್ಲ. ಅದ್ರ ಸಲುವಾಗಿ ಅಣ್ಣವ್ರು ಡೈರೆಕ್ಟ್ ನನಗೆ ಈ ಒಂದು ರೆಸ್ಟೋರೆಂಟ್ಗೆ ಕರ್ಕೊಂಡು ಬಂದಿದ್ದಾರೆ. ಈ ರೆಸ್ಟೋರೆಂಟ್ ಹೆಸರು ಗೊತ್ತಿಲ್ಲ ನನಗೆ, ಅದ್ರ ನೋಡ್ರಿ ಆರ್ಡ್ರ್ ಮಾಡಿದ್ದೀವಿ. ಇಲ್ಲಿ ಸೇವ್ ಬಾಜಿ ಮತ್ತು ಇದೇನಿದು ಕಾಜು ಮಸಾಲ ಆರ್ಡ್ರ್ ಮಾಡಿದ್ದೀವಿ. ಒಂದು ಸ್ವಲ್ಪ ಇದು ಮಾಡಿದ್ದಾರೆ. ನನಗಂತರೂ ನಾ ಜರ್ನಿ ಒಳಗಿದ್ದೀನಿ, ನನಗೆ ಊಟದ ತೊಂದರೆನೇ ಆಗಲಾಗ್ಯದ. ನಾ ಎಲ್ಲಿಗೆ ಹೋಗ್ಲತ್ತೀನಲ್ಲ ಅಲ್ಲಿಗೆ ಒಬ್ಬೊಬ್ರು ಸಿಗ್ಲಾಗತ್ತಾರ. ಭಾಳ ಒಳ್ಳೆಯವರೇ ಸಿಗ್ಲಾಗತ್ತಾರ, ಭಾಳ ಕಾಜಿಂದ ನೋಡ್ಕೋಗತ್ತಾರ. ನಾನು ಹೇಳಕತ್ತೀನಲ್ಲ, ನಮ್ಮ ಮನೆಗೆ ಏನಾದರೂ ವೀಡಿಯೋ ನೋಡಕತ್ತೀನಿ ಅಂದ್ರೆ ನಾನು ಟೆನ್ಷನ್ ತೊಗೊಬೇಡ್ರಿ, ಆರಾಮ್ ಊಟ ಮಾಡ್ಕೊತು ಆರಾಮಿದ್ದೀನಿ. ಸ್ವಲ್ಪ ಬಿಸಿಲೊಳಗೂ ರೆಸ್ಟ್ ಮಾಡಕತ್ತೀನಿ, ತಲೆ ಕೆಡ್ಸೋಕೆ ಹೋಗ್ಬೇಡ್ರಿ. ಮತ್ತು ಆಜು ಬಾಜು ರಿಲೇಷನ್ದವ್ರು ಯಾರೇ ಹೇಳಕತ್ರು ಅವ್ರು ತಲೆಯಾಗ ಹಾಕೋಕೆ ಹೋಗ್ಬೇಡ್ರಿ. ಡೈರೆಕ್ಟ್ ಹೇಳಕತ್ತೀನಿ, ನೀವು ಎಟ್ಟಿ ಹೇಳಿದ್ರು ನಾ ಬಿಡಲ್ಲ. ನಾನು ಮುಗಿದ ಬಳಿಕ ನೀವು ಏನು ಹೇಳ್ತಿರಲ್ಲ ಅದಕ್ಕೆ ಹೇಳ್ತೀನಿ. ಹೇಳಕತ್ತೀನಿ, ಯಾಕಂದ್ರೆ ಮನ್ಯಾಗ ಹಾಗೆ ಇದ್ದಿರ್ತಾವಲ್ಲ, ಅದ್ರ ಸಲ ಹೇಳಕತ್ತೀನಿ. ಏನಿಲ್ಲ ನೋಡ್ರಿ, ಈ ರೀತಿ ಊಟ ಮಾಡಿರ್ತೀವಿ ಅಣ್ಣನ. ಈ ಊಟ ಮಾಡಿ ಸೀದಾ ಬೈಕ್ ತೊಗೊಂಡು ಉಪ್ಪಲ್ ದಿನ್ನಿಗೆ ಹೋಗಿ ರೆಸ್ಟ್ ಮಾಡಿ, ಆ ಉಪ್ಪಲ್ ದಿನ ಒಳಗಿರುವಂಥ ಒಂದು ವಿಶೇಷವಾಗಿರುವಂಥ ಒಂದು ಮಾಹಿತಿ ಅದ. ಅಲ್ಲಿಂದ ಮತ್ತೆ ಬೇರೆ ಕಡೆ ಹೋಗ್ತೀನಿ. ಬೇರೆ ಕಡೆ ಹೋಗಿ ಹಾಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಯಾರಾದರೂ ಹೊಸ್ದಾಗಿ ನೋಡಿರ್ತೀನಿ ಅಂದ್ರೆ ನನ್ನ ಒಂದು ಅಕೌಂಟಿಗೆ ಫಾಲೋ ಮಾಡ್ಕೊರಿ. ಇದೇ ರೀತಿ ಹೊಸ ವಿಡಿಯೋ ಬರ್ತಿರ್ತಾವೆ.